ವೆಲ್ಕಮ್ ಬ್ಯಾಕ್. ಕಾಡಿಗೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು ಬಿದ್ದಿದೆ. ಮಾನವ ನಿರ್ಮಿತ ಬೆಂಕಿಗೆ ಕಾಡು ಪ್ರಾಣಿಗಳು ಬೆಂದು ಹೋಗ್ತಾ ಇದ್ದಾವೆ. ವನ್ಯಜೀವಿಗಳ ಕಣ್ಣೀರು ಅರಣ್ಯ ಇಲಾಖೆ, ಸರ್ಕಾರ, ಜನಪ್ರತಿನಿಧಿಗಳು ಯಾರಿಗೂ ಕೂಡ ಕಾಣ್ತಾ ಇಲ್ಲ. ಮಾನವ ನಿರ್ಮಿತ ಬೆಂಕಿಯಿಂದ ಭಸ್ಮವಾಗುತ್ತಿರುವ ಮಲೆನಾಡು. ಶಿವಮೊಗ್ಗದ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ 50ಕ್ಕೂ ಅಧಿಕ ಜಾಗಗಳಿಗೆ ದುಷ್ಕರ್ಮಿಗಳು ಕಾಡಿಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಇದರಿಂದ ಪಶ್ಚಿಮ ಘಟ್ಟಗಳಲ್ಲಿ ಲಕ್ಷಾಂತರ ಎಕರೆ ಅರಣ್ಯ ನಾಶದ ಜೊತೆಗೆ ಅಗಣಿತ ಸಂಖ್ಯೆಯ ವನ್ಯಜೀವಿಗಳು ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗುತ್ತಿವೆ. ಕಾಡ್ಗಿಚ್ಚಲ್ಲ, ಇದು ಮಾನವ ನಿರ್ಮಿತ ಕಾಡಿನ ಬೆಂಕಿ ಅಂತ ಹೇಳ್ಬೋದು. ಜನರೇ ವಿವಿಧ ಕಾರಣಗಳಿಗಾಗಿ, ಅದರಲ್ಲಿ ಮುಖ್ಯವಾಗಿದ್ದು ಒತ್ತುವರಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಕಾಡಿಗೆ ಸತತವಾಗಿ ಬೆಂಕಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಿಬ್ಬಂದಿಗಳು ತಮ್ಮ ಜೀವವನ್ನೇ ಕಳೆದುಕೊಳ್ತಿದ್ದಾರೆ. ಇದಕ್ಕೆ ಬಹುದೊಡ್ಡ ಉದಾಹರಣೆ ಅಂದ್ರೆ ಇತ್ತೀಚೆಗೆ ನಡೆದ ಸಕಲೇಶಪುರದ ಘಟನೆಯೇ ಸಾಕ್ಷಿ. ಸಿಬ್ಬಂದಿಗಳಿಗೆ ಸರಿಯಾದ ಉಪಕರಣಗಳನ್ನು ನೀಡದೆ ಮಾನವ ನಿರ್ಮಿತ ಕಾಡಿನ ಬೆಂಕಿ ಆರಿಸಲು ಹೋದ ಸಿಬ್ಬಂದಿಗಳೇ ಬಲಿಯಾಗ್ತಿದ್ದಾರೆ. ಸರ್ಕಾರ ವಿಫಲ ಆಗಿದೆ ಅನ್ನೋದಕ್ಕಿಂತನೂ ಸರ್ಕಾರಕ್ಕೆ ಇದೊಂದು ಆದ್ಯತೆ ವಿಚಾರ ಅಂತಲೇ ಗೊತ್ತಾಗ್ತಾ ಇಲ್ಲ. ಅರಣ್ಯ ಇಲಾಖೆಯ ಮೇಲಧಿಕಾರಿಗಳು ಕೂಡ ಇದರ ಬಗ್ಗೆ ಬಹಳ ದೊಡ್ಡ ಚಿಂತನೆ ಮಾಡ್ತಾ ಇದ್ದಾರೆ. ಈ ಬೆಂಕಿಯನ್ನು ತಹಬಂದಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅನಿಸ್ತಾ ಇಲ್ಲ. ಒಂದೆಡೆ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಬೊಬ್ಬೆ ಹೊಡೆಯುವ ಸರ್ಕಾರ ಕಾಡನ್ನು ಉಳಿಸೋದಕ್ಕೆ ಬೇಕಾದ ಸೌಲಭ್ಯವನ್ನ ಮಾತ್ರ ಕೊಡ್ತಿಲ್ಲ. ಅರಣ್ಯ ನಾಶ, ವನ್ಯಜೀವಿ ದಹನ, ಅರಣ್ಯ ಸಿಬ್ಬಂದಿ ಬಲಿ ಇವೆಲ್ಲದಕ್ಕೂ ಇತಿಶ್ರೀ ಇಲ್ಲವೇ ಅನ್ನೋ ಪ್ರಶ್ನೆ ಮೂಡಿದೆ. ವಿನಯ್ ಪುರದಾಳು, ನ್ಯೂಸ್ 18, ಶಿವಮೊಗ್ಗ.